ಓಂ ನಮಃ ಶಿವಾಯ್. ಮುರಳಿಯ ದಿನಾಂಕ 4/3/2026 ಹೋಳಿ ಹಬ್ಬದಂದು ನುಡಿಸಿದಂತಹ ಶಿವಬಾಬಾರವರ ಮುರಳಿ ಮೊದಲನೇ ಭಾಗ, ಅಂದರೆ ಮೊದಲನೇ ಪಾರ್ಟಿನ ಮುರಳಿ. ಕೊನೆಯ ಉಸಿರಿನವರೆಗೂ ನನ್ನ ಬಾಬಾ ಎನ್ನುವುದೇ ನಿಜವಾದ ಹೋಳಿಯಾಗಿದೆ. ಒಳ್ಳೆಯದು. ನೀವೆಲ್ಲ ಮಕ್ಕಳಿಗೆ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಅಚಾನಕ್ ತಂದೆ ಹೀಗೆ ಬಂದು ಬಿಟ್ಟರು ಎಂದು ಮಕ್ಕಳು ಯೋಚಿಸುತ್ತಿರಬಹುದಲ್ಲವೇ? ಇಂದು ಮಯ್ಯ ಮುರಳಿ ನುಡಿಸುವವರಿದ್ದರು, ಆದರೆ ಬಾಬಾ ಅಚಾನಕ್ಕಾಗಿ ಬಂದರು. ನಾವು ಕೇವಲ ಮಕ್ಕಳಿಗೆ 2 ನಿಮಿಷಗಳ ಕಾಲ ನೆನಪು ಮತ್ತು ಪ್ರೀತಿಯನ್ನು ಕೊಡಲು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಅಪಾರವಾದ ನೆನಪು ಮತ್ತು ಪ್ರೀತಿಗಳು. ಎಲ್ಲರೂ ಕೇಳುತ್ತಿದ್ದೀರಲ್ಲವೇ? ವಿಜ್ಞಾನದ ಸಾಧನ ಎಷ್ಟೊಂದು ಅದ್ಭುತವಾಗಿದೆಯಲ್ಲವೇ? ಒಳ್ಳೆಯದು ಮಕ್ಕಳೇ. ಎಲ್ಲರೂ ಬೇರೆ ಬೇರೆ ಬಣ್ಣಗಳಿಂದ ಹೋಳಿಯನ್ನು ಪ್ರಪಂಚದಲ್ಲಿ ಆಚರಿಸುತ್ತಿದ್ದಾರೆ. ಆದರೆ ನೀವು ಮಕ್ಕಳು ಎಂತಹ ಹೋಳಿಯನ್ನು ಆಚರಿಸುತ್ತೀರಿ ಎಂದು ಯೋಚಿಸಬೇಕಾಗಿದೆ. ಹೋಳಿಯ ಅರ್ಥವನ್ನು ಇಷ್ಟು ವರ್ಷಗಳಿಂದ ತಿಳಿಸುತ್ತಲೇ ಬಂದಿದ್ದೇವೆ. ಹೋಳಿಯ ಅರ್ಥವೇನು? ಹೋಳಿ ಎಂದರೆ ಕೆಟ್ಟದ್ದನ್ನು ಸುಡುವುದು ಮತ್ತು ಒಳ್ಳೆಯದರ ಜನನವಾಗುವುದು. ಹೋಳಿಯ ಅರ್ಥವೇನೆಂದರೆ ಪ್ರತಿಯೊಂದು ಆತ್ಮದ ಒಳಗೂ ಈ ತಪಸ್ಸಿನ ಜ್ವಾಲೆಯು ಉರಿಯುತ್ತಿದೆ. ಇದು ಪ್ರತಿಯೊಂದು ಆತ್ಮದೊಳಗೆ ಉರಿಯುವ ಯೋಗಾಗ್ನಿಯಾಗಿದೆ. ಇದರಿಂದ ಹಳೆಯ ಸಂಸ್ಕಾರಗಳ ವಿನಾಶವಾಗುತ್ತದೆ ಮತ್ತು ವಜ್ರವು ಹೊಳೆಯಲಾರಂಭಿಸುತ್ತದೆ. ವಜ್ರದ ಹೊಳಪು ಅನೇಕ ಪಟ್ಟು ಹೆಚ್ಚಾಗುತ್ತದೆ, ಏಕೆಂದರೆ ಅದರಲ್ಲಿರುವ ಎಲ್ಲಾ ಧೂಳು ಸುಟ್ಟು ಹೋಗಿದೆ. ಆದ್ದರಿಂದ ಮಕ್ಕಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ನಾನು ಯಾವ ಹೋಳಿಯನ್ನು ಹಾಡಿದೆ? ನಾನು ಬಣ್ಣಗಳ ಹೋಳಿಯನ್ನು ಆಡಿದೆನೋ, ಅಥವಾ ತಪಸ್ಸಿನಲ್ಲಿ ಕುಳಿತು ನನ್ನಲ್ಲಿರುವ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಆ ಹೋಳಿಯನ್ನು ಆಡಿದೆನೋ? ಎಲ್ಲರೂ ಚೆಕ್ ಮಾಡಿಕೊಳ್ಳಿರಿ. ಈ ದಿನ ಹೇಗಿರುತ್ತದೆ ಎಂದರೆ, ಆತ್ಮದ ಒಳಗಿನಿಂದ ಹಳೆಯ ಸಂಸ್ಕಾರಗಳು ಸುಟ್ಟು ಹೋದ ತಕ್ಷಣ ಆತ್ಮವು ಪವಿತ್ರವಾಗಿರುತ್ತದೆ. ಹೋಳಿ ಅರ್ಥಾತ್ ಪವಿತ್ರವಾಗುತ್ತದೆ ಮತ್ತು ತಂದೆಯ ಮಗುವಾಗಿ ಬಿಡುತ್ತೇವೆ. ಇವು ಲೌಕಿಕ ಪ್ರಪಂಚದ ಹಬ್ಬಗಳಾಗಿವೆ. ಇದರಲ್ಲಿ ಬುದ್ಧಿಯೋಗವನ್ನು ಹೆಚ್ಚು ಸಿಲುಕಿಸಬಾರದು. ಹೋಳಿ, ದೀಪಾವಳಿ ಏನೇ ಇರಲಿ, ಆದರೆ ಯಾರಿಗೆ ತಂದೆ ಸಿಕ್ಕಿದ್ದಾರೋ, ಯಾರಿಗೆ ತಂದೆಯ ಪ್ರಾಪ್ತಿಯಾಗಿದೆಯೋ ಅವರಿಗೆ ಪ್ರತಿದಿನವೂ ಹೋಳಿ ಮತ್ತು ಪ್ರತಿದಿನವೂ ದೀಪಾವಳಿಯಾಗಿರುತ್ತದೆ. ಹಾಗಾಗಿ ಈಗ ಎಲ್ಲ ಮಕ್ಕಳು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ನನಗೆ ಸಿಕ್ಕಿದೆಯೋ ಅಥವಾ ಇನ್ನೂ ಸಿಗುವುದು ಬಾಕಿ ಇದೆಯೋ ಎಂದು. ಏಕೆಂದರೆ ಮಕ್ಕಳು ಏನು ಮಾಡುತ್ತಾರೆ? ಕೆಲವೊಮ್ಮೆ ಸೇರುತ್ತಾರೆ ಮತ್ತು ಕೆಲವೊಮ್ಮೆ ಬಿಟ್ಟು ಬಿಡುತ್ತಾರೆ. ಕೆಲವೊಮ್ಮೆ ನಶೆ ಏರುತ್ತದೆ, ಕೆಲವೊಮ್ಮೆ ನಶೆ ಇಳಿದು ಹೋಗುತ್ತದೆ. ಆದರೆ ಒಂದು ಮಾತನ್ನು ಸದಾ ನೆನಪಿಡಿ, ಯಾವಾಗ ನಶೆ ಏರುತ್ತದೆ? ತಂದೆಯೊಂದಿಗೆ ಪ್ರೀತಿ ಇದ್ದಾಗ ನಿಮಗೆ ನಶೆ ಏರುತ್ತದೆ. ಮತ್ತು ಪ್ರೀತಿ ಇದ್ದಾಗ ಕೇವಲ ಒಬ್ಬ ತಂದೆ ಮತ್ತು ನಾನು ಮಾತ್ರ ಅರ್ಥವಾಗುತ್ತದೆ. ಅದರಲ್ಲಿ ತನ್ನನ್ನು ತಾನು ಮರೆತು ಬಿಡುತ್ತಾನೆ. ಕೇವಲ ಒಬ್ಬ ತಂದೆ ಮಾತ್ರ ನೆನಪಿರುತ್ತಾರೆ. ಪ್ರೀತಿ ಇದ್ದಾಗ, ನಶೆ ಏರಿದಾಗ ಪ್ರಪಂಚದ ದೇಹದ ಸಂಬಂಧಗಳು ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಮತ್ತು ನಶೆ ಇಳಿದಾಗ, ಅದು ಯಾವಾಗ ಇಳಿಯುತ್ತದೆ? ಸಂಬಂಧಗಳು, ನಂಟು, ದೇಹಾಭಿಮಾನ, ಸಮಾಜ, ಧರ್ಮ ಇವೆಲ್ಲವೂ ಬುದ್ಧಿಯಲ್ಲಿ ಪ್ರವೇಶಿಸಿದಾಗ, ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಬುದ್ಧಿಯಲ್ಲಿ ಬಂದಾಗ, ಆಗ ಪ್ರೀತಿ ಕಡಿಮೆಯಾಗುತ್ತದೆ, ಆಗ ನಶೆ ಇಳಿಯುತ್ತದೆ, ಆಗ ದೇಹಾಭಿಮಾನದ ಮಾತುಗಳಲ್ಲಿ ಸಿಲುಕಿಕೊಳ್ಳುತ್ತೀರಿ ಮತ್ತು ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ. ಈಗ ನೀವೇ ಯೋಚಿಸಿ ನೋಡಿ. ಈ ಪ್ರಪಂಚದಲ್ಲಿ ಮಕ್ಕಳು ತಂದೆಯ ಪ್ರೀತಿಯ ನಶೆಯಲ್ಲಿ ತೇಲಾಡುತ್ತಿದ್ದಾರೆ, ಖುಷಿಯಲ್ಲಿ ತೇಲಾಡುತ್ತಿದ್ದಾರೆ ಎಂದುಕೊಳ್ಳಿ. ಮತ್ತು ಅಚಾನಕ್ಕಾಗಿ ಅಂತಿಮ ಸಮಯ ಬಂದರೆ, ಅಂತಿಮ ಯಾತ್ರೆಗೆ ಹೊರಡಬೇಕಾದರೆ, ಆಗ ಮಗುವಿನ ಗತಿ ಏನಾಗುತ್ತದೆ? ಸದ್ಗತಿ ಆಗುತ್ತದೆ. ಮತ್ತು ನಾನು ಯಾವಾಗ ಶರೀರದಿಂದ ಹೊರಬಂದೆ ಎನ್ನುವುದು ಅವರಿಗೆ ತಿಳಿಯುವುದಿಲ್ಲ, ಏಕೆಂದರೆ ಅವರು ಪ್ರೀತಿಯ ನಶೆಯಲ್ಲಿ ಇದ್ದವರು. ಮತ್ತು ಒಂದು ವೇಳೆ ಮಕ್ಕಳು ದೇಹಾಭಿಮಾನದಲ್ಲಿ ಸಿಲುಕಿಕೊಂಡರೆ, ಮತ್ತು ಎಷ್ಟರ ಮಟ್ಟಿಗೆ ಸಿಲುಕಿಕೊಂಡರೆಂದರೆ ತಂದೆಯನ್ನೇ ಮರೆತು ಬಿಡುವಷ್ಟು ದೇಹಾಭಿಮಾನದಲ್ಲಿ ಸಿಲುಕಿಕೊಳ್ಳುತ್ತಾರೆ.
ದೇಹದ ಸಂಬಂಧಗಳು ದೇಹದ ಪ್ರಪಂಚದಲ್ಲಿ ಸಿಕ್ಕಿಕೊಂಡರೆ, ವಸ್ತುಗಳಲ್ಲಿ ಸಿಕ್ಕಿಕೊಂಡರೆ ಮತ್ತು ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಅಂತಿಮ ಗಳಿಗೆ ಬಂದರೆ ಆಗ ಏನಾಗುತ್ತದೆ ಅಂದ್ರೆ ನಾವು ಬಾಬನನ್ನ ಮರೆತು ದೇಹದ ಸಂಬಂಧ, ದೇಹದ ಪ್ರಪಂಚ, ದೇಹದ ವಸ್ತುಗಳಲ್ಲಿ ನಮ್ಮ ಬುದ್ಧಿ ಸಿಕ್ಕಿ ಹಾಕಿಕೊಂಡಿತ್ತು ಅಂದ್ರೆ ಅದೇ ಸಮಯದಲ್ಲಿ ಅಂತಿಮ ಗಳಿಗೆ ಆದ್ರೆ ಏನಾಗುತ್ತದೆ? ದುರ್ಗತಿಯಾಗುತ್ತದೆ. ಆದ್ದರಿಂದಲೇ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿ ಎಂದು ಹೇಳುತ್ತಾರೆ. ಪ್ರಪಂಚದಲ್ಲಿ ನಿಮ್ಮಲ್ಲಿ ಯಾವ ಮಕ್ಕಳಿಗಾದರೂ ನನ್ನ ಅಂತಿಮ ಗಳಿಗೆ ಯಾವಾಗ, ನನ್ನ ಅಂತಿಮ ಸಮಯ ಯಾವಾಗ, ನನ್ನ ಕೊನೆಯ ಉಸಿರು ಯಾವಾಗ ನಿಂತು ಹೋಗುತ್ತದೆ ಎಂದು ಗೊತ್ತಿದೆಯೇನು? ಗೊತ್ತಿಲ್ಲ ತಾನೆ? ಹಾಗಾದರೆ ಗೊತ್ತಿಲ್ಲವೆಂದಾಗ ಏನು ತಿಳಿದುಕೊಳ್ಳಬೇಕು? ನನ್ನ ಕೊನೆಯ ಉಸಿರು ವ್ಯರ್ಥವಾಗಬಾರದು ಎಂದು. ನನ್ನ ಕೊನೆಯ ಉಸಿರಿನವರೆಗೂ ನಾನು ನನ್ನ ಬಾಬಾ ಮತ್ತು ಆಗ ಬಾಬಾ ಹೇಳುತ್ತಾರೆ, ನೀವು ಇಲ್ಲಿಂದ ನನ್ನ ಬಾಬಾ ಎಂದು ಹೇಳಿ, ನಾನು ಅಲ್ಲಿಂದ ನಿಮಗೆ ನನ್ನ ಮಕ್ಕಳೇ ಎಂದು ಹೇಳುತ್ತೇನೆ. ನೀವು ನನ್ನ ಬಾಬಾ ಎಂದು ಹೇಳಿ ಮತ್ತು ನಾನು ನನ್ನ ಮಕ್ಕಳೇ ಎಂದು ಹೇಳುತ್ತೇನೆ. ಕೇವಲ ಈ ನನ್ನ ಬಾಬಾ ನನ್ನ ಮಕ್ಕಳೇ ಎಂಬ ಧ್ಯಾನದಿಂದಲೇ ಉದ್ಧಾರವಾಗುತ್ತದೆ. ಇದರಿಂದ ಉದ್ಧಾರ ಹೇಗೆ ಆಗುತ್ತದೆ? ಏಕೆಂದರೆ ನೀವು ಅವಿನಾಶಿ ವಸ್ತುವನ್ನು ನೆನಪು ಮಾಡಿಕೊಂಡಿದ್ದೀರಿ. ಬುದ್ಧಿಯಲ್ಲಿ ಯಾರು ಓಡುತ್ತಿದ್ದಾರೆ? ಅವಿನಾಶಿ ತಂದೆ. ಅವಿನಾಶಿ ತಂದೆ ಬುದ್ಧಿಯಲ್ಲಿದ್ದರೆ ಮಕ್ಕಳ ವಿನಾಶವಾಗಲು ಬಿಡುವುದಿಲ್ಲ ಅಲ್ಲವೇ? ಅರ್ಥಾತ್ ಸದ್ಗತಿಯೇ ಆಗುತ್ತದಲ್ಲವೇ? ವಿನಾಶದ ಅರ್ಥವನ್ನು ಹೀಗೆ ತಿಳಿದುಕೊಳ್ಳಬೇಡಿರಿ. ನನ್ನ ಬಾಬಾ ಎನ್ನುತ್ತಿದ್ದರೆ ನನ್ನ ವಿನಾಶ ಅರ್ಥಾತ್ ನಾನು ಶರೀರ ಬಿಡುವುದಿಲ್ಲ ಎಂದು. ನೆನಪಿನಲ್ಲಿ ಶರೀರ ಬಿಡುವುದಕ್ಕಿಂತ ದೊಡ್ಡ ಅದ್ಭುತವಾದ ವಿಷಯ ಬೇರೆ ಏನಿದೆ? ತನ್ನ ಸಂಗಾತಿಯೊಂದಿಗೆ ನೆನಪಿನಲ್ಲಿಯೇ ಹೋಗುವುದಕ್ಕಿಂತ ಮಜವಾದ ವಿಷಯ ಬೇರೆ ಏನಿದೆ? ಕೇವಲ ನೆನಪು. ಈ ನನ್ನದು ಎನ್ನುವುದರಲ್ಲಿ ಮಕ್ಕಳು ಸಿಕ್ಕಿಕೊಂಡಿದ್ದಾರಲ್ಲವೇ? ಇದು 1 ಸೆಕೆಂಡಿನ ಆಟವಾಗಿದೆ. ಎಲ್ಲ ನನ್ನದು ಎನ್ನುವುದು ಸಮಾಪ್ತಿಯಾಗಿ ಹೋಗುತ್ತದೆ. ಈ ವಿಷಯವನ್ನು ಮಕ್ಕಳು ಬುದ್ಧಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಜ್ಞಾನಿ ಮಕ್ಕಳು ಸ್ವಲ್ಪ ಸಮಯದ ಮಟ್ಟಿಗಾದರೂ ಅವರಿಗೆ ಬರುತ್ತದೆ ಎಂದು ಯೋಚಿಸುತ್ತಾರೆ. ಆದರೆ ಜ್ಞಾನವಿರುವ, ತಿಳುವಳಿಕೆ ಇರುವ ಮಕ್ಕಳೂ ಸಹ ದೇಹ ಮತ್ತು ದೇಹದ ಸಂಬಂಧಗಳಲ್ಲಿ ಎಷ್ಟೊಂದು ಸಿಲುಕಿಕೊಂಡಿದ್ದಾರೆಂದರೆ ಪ್ರತಿದಿನ ಪ್ರತಿ ಕ್ಷಣ ತಂದೆಯ ನೆನಪಿನ ಬದಲು ಸಂಪತ್ತು, ವಸ್ತು, ಹಣ, ಮನೆಯಲ್ಲಿರುವ ಲೌಕಿಕ ಸಂಬಂಧಿಕರು, ಮಕ್ಕಳು, ಪತಿ, ಪತ್ನಿ ಮುಂತಾದವರೇ ಜ್ಞಾನಿ ಮಕ್ಕಳಿಗೆ ನೆನಪಾಗುತ್ತಾರೆ. ತಂದೆ ನೆನಪಾಗದಿದ್ದರೆ ಯಾವುದೇ ವಿನಾಶಕಾರಿ ವಸ್ತುವು ನಿಮ್ಮ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ಅಲ್ಲವೇ? ವಿನಾಶವಾಗುವ ವಸ್ತುವು ಮಕ್ಕಳ ಸದ್ಗತಿಯನ್ನು ಹೇಗೆ ತಾನೇ ಮಾಡಲು ಸಾಧ್ಯ? ಸದ್ಗತಿ ಮಾಡುವವರನ್ನು ನೆನಪು ಮಾಡಿದರೆ ಸದ್ಗತಿಯಾಗುತ್ತದೆ ಮತ್ತು ದುರ್ಗತಿ ಮಾಡುವವರನ್ನು ನೆನಪು ಮಾಡಿದರೆ ದುರ್ಗತಿಯೇ ಆಗುತ್ತದೆ ತಾನೆ. ಅರ್ಥಾತ್ ಯಾವುದೇ ಸಂಬಂಧಗಳಿರಲಿ, ಏನೇ ಇರಲಿ, ಅವರು ಸದ್ಗತಿ ಮಾಡುತ್ತಾರೆಯೇ? ಅಂದ್ರೆ ನಿಮಗೆ ಸಂಬಂಧಗಳನ್ನ, ವಸ್ತುಗಳನ್ನ ನೆನಪು ಮಾಡ್ಕೊಳ್ತಿರಲ್ಲ, ಅವ್ರೇನಾದ್ರೂ ನಿಮಗೆ ಸದ್ಗತಿ ಕೊಡ್ತಾರ? ಅವರಿಗೆ ಗೊತ್ತಿಲ್ಲವೆಂದಾಗ ಅವರು ನಿಮಗೆ ಎಲ್ಲಿಂದ ಸದ್ಗತಿ ಮಾಡುತ್ತಾರೆ? ನಿಮ್ಮ ಪ್ರೀತಿ ತಂದೆಯ ದಾರ. ಕೇವಲ ಈ 2 ವಿಷಯಗಳು ಅಂದ್ರೆ ಬಾಬನ್ ಮೇಲಿನ ಪ್ರೀತಿ, ಬಾಬನ ನೆನಪಿನ ದಾರ, ಈ 2 ವಿಷಯಗಳು. ಪ್ರೀತಿಯ ದಾರಕ್ಕೆ ತಂದೆಯು ಆಕರ್ಷಿತರಾಗುತ್ತಾರೆ. ಈಗಲೂ ಮಕ್ಕಳ ಮನಸ್ಸು ಎಲ್ಲೆಲ್ಲೋ ಓಡುತ್ತಿತ್ತು. ಏನು, ಬಾಬಾ ಇಂದು ಬರುವುದಿಲ್ಲ ತಾನೆ? ಏನು, ಇಂದು ನಮಗೆ ಬಾಬಾ ಶುಭಾಶಯ ಹೇಳಲು ಬರುವುದಿಲ್ಲವೇ? ನಾವು ಒಟ್ಟಿಗೆ ಶುಭಾಶಯವನ್ನು ಕೊಡುತ್ತೇವೆ. ಮುಂಬರುವ ಸ್ವರ್ಗದ ಶುಭಾಶಯಗಳು. ಎಲ್ಲಾ ಮಕ್ಕಳಿಗೂ ಸ್ವರ್ಗದ ಶುಭಾಶಯಗಳು. ಒಳ್ಳೆಯದು ಮಕ್ಕಳೇ. ಎಲ್ಲರಿಗೂ ಬಹಳ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಮಧುರವಾದ ನೆನಪು ಮತ್ತು ಪ್ರೀತಿ. ಏಕೆ? ಸಿಹಿ ಎಲ್ಲರಿಗೂ ಇಷ್ಟವಾಗುತ್ತದಲ್ಲವೇ? ಇಷ್ಟವಾಗುತ್ತದೆಯೇ? ಎಲ್ಲರಿಗೂ ಇಷ್ಟವಾಗುತ್ತದೆ. ಮತ್ತು ಮಧುರವಾಗಿ ಮಾತನಾಡುವುದು ಸಹ ಎಲ್ಲರಿಗೂ ಇಷ್ಟವಾಗುತ್ತದೆ. ಯಾರಾದರೂ ನಮ್ಮೊಂದಿಗೆ ಪ್ರೀತಿಯಿಂದ ಮಾತನಾಡಲಿ, ಪ್ರೇಮದಿಂದ ಮಾತನಾಡಲಿ ಎಂದು. ಕಹಿಯನ್ನು ಯಾರೂ ಇಷ್ಟಪಡುವುದಿಲ್ಲ, ಕಹಿ ಮಾತನ್ನು ಯಾರೂ ಇಷ್ಟಪಡುವುದಿಲ್ಲ ಮತ್ತು ಕಹಿ ವಸ್ತುಗಳನ್ನು ಇಷ್ಟಪಡುವುದಿಲ್ಲ. ಎಲ್ಲರಿಗೂ
ಮಧುರವಾದ ವಾಣಿ ಇಷ್ಟವಾಗುತ್ತದೆ. ಆದರೆ ಮಕ್ಕಳೇ, ನೆನಪಿಡಿ, ಕೆಲವೊಮ್ಮೆ ತಂದೆಯ ಶಿಕ್ಷಣಗಳು ಅವಶ್ಯವಾಗಿ ಕಹಿಯಾಗಿರಬೇಕು. ಏಕೆಂದರೆ ಆರೋಗ್ಯವಂತ ಮನುಷ್ಯನು ಕಹಿ ಔಷಧಿಯನ್ನು ತಿನ್ನುವುದಿಲ್ಲ ಅಲ್ಲವೇ? ಕಹಿ ಔಷಧಿಯನ್ನು ಯಾರು ತಿನ್ನುತ್ತಾರೆ? ಯಾರು ಕಾಯಿಲೆಯಲ್ಲಿರುತ್ತಾರೋ ಅವರು ಕಹಿಯಾದ ಔಷಧಿಯನ್ನು ತಿನ್ನುತ್ತಾರೆ. ಯಾರು ಕಾಯಿಲೆಯಿಂದಿರುತ್ತಾರೋ ಅವರಿಗೆ ಮಾತ್ರ ಕಹಿ ಔಷಧಿ ಸಿಗುತ್ತದೆ. ಹಾಗಾಗಿ ಎಂದಾದರೂ ತಂದೆಯ ಶಿಕ್ಷಣಗಳು ನಿಮಗೆ ಕಹಿ ಎನಿಸಿದರೆ ಇವರು ತಂದೆಯಲ್ಲ ಎಂದು ಯೋಚಿಸಬಾರದು. ಇದರ ಅರ್ಥವೇನೆಂದರೆ ಮಕ್ಕಳು ಹೆಚ್ಚು ಕಾಯಿಲೆಯಿಂದಿದ್ದಾರೆ ಎಂದು ಯೋಚಿಸಬೇಕು. ಅಂದ್ರೆ ಬಾಬಾ ಯಾವತ್ತಾದ್ರೂ ಸ್ಟ್ರಾಂಗ್ ಆಗಿ ಶಿಕ್ಷಣ ಕೊಟ್ರು ಅಂದ್ರೆ ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಇವ್ರು ಬಾಬಾ ಅಲ್ಲ ಅಂತ ಯೋಚನೆ ಮಾಡಬಾರ್ದು. ನಮಗ್ ಜಾಸ್ತಿ ಕಾಯಿಲೆ ಇದೆ ಅಂತ ಯೋಚನೆ ಮಾಡ್ಬೇಕು. ಮತ್ತು ಕಾಯಿಲೆಯಿಂದಿರುವ ಆತ್ಮಕ್ಕೆ ಔಷಧಿ ಅವಶ್ಯವಾಗಿ ಕಹಿಯಾಗಿಯೇ ಬೇಕು. ಹಾಗಾಗಿ ಈಗ ನೀವು ಮಕ್ಕಳಿಗೆ ಕೇವಲ ಇದನ್ನೇ ಹೇಳುತ್ತೇನೆ, ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ, ಯಾರು ತಿನ್ನುತ್ತಾರೋ ಅವರು ಬದುಕುತ್ತಾರೆ. ಅಂದ್ರೆ ಬಾಬಾ ಎಷ್ಟೇ ಕಹಿಯಾದ ಶಿಕ್ಷಣವನ್ನ, ಸ್ಟ್ರಾಂಗ್ ಆದ ಶಿಕ್ಷಣವನ್ನ ಕೊಟ್ರು ಯಾರು ಆ ಮಾತುಗಳನ್ನ ಅನುಕರಣೆ ಮಾಡ್ತಾರೆ ಅವರು ಬದುಕುತ್ತಾರೆ. ಅರ್ಥಾತ್ ಯಾರು ಔಷಧಿಯನ್ನು ತಿನ್ನುತ್ತಾರೋ ಅವರು ಬದುಕುತ್ತಾರೆ. ಬದುಕುವುದು ಎಂದರೆ ಈ ಶರೀರ ಸಾಯುವುದು ಇಲ್ಲ ಎಂದಲ್ಲ, ಅದು ತನ್ನ ಸಮಯಕ್ಕೆ ಸರಿಯಾಗಿ ಹೋಗುತ್ತದೆ. ತಂದೆಯವರಾದ ಮೇಲೆ ಸಾಯಲೇಬೇಕಾಗುತ್ತದೆ ಎಂದು ಮಕ್ಕಳು ಯೋಚಿಸಿದರೆ ಮತ್ತೆ ತಂದೆಯ ಮಕ್ಕಳಾಗುವುದು ಏಕೆ? ಅಂದ್ರೆ ಕೆಲವು ಮಕ್ಕಳು ಈ ರೀತಿ ಯೋಚನೆ ಮಾಡ್ತಾರಲ್ಲ, ಬಾಬನ್ ಮಕ್ಕಳಾದ್ಮೇಲೂ ಸಾಯ್ತೀವಿ ಅನ್ನೋದಾದ್ರೆ, ಬಾಬನ್ ಮಕ್ಕಳಾದ್ಮೇಲೂ ಕಷ್ಟ ಬರ್ತದೆ ಅಂದ್ಮೇಲೆ ಮತ್ತೆ ಯಾಕೆ ನಾವು ಬಾಬನ್ ಮಕ್ಕಳಾಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸಾಯುವುದು ಅಂದರೆ ಅರ್ಥ ಯಾರಿಗೆ ಜ್ಞಾನವಿಲ್ಲವೋ ಅವರೂ ಸಾಯುತ್ತಾರೆ, ಅವರೂ ಸತ್ತೇ ಇದ್ದಾರೆ, ಮೊದಲಿನಿಂದಲೂ ಸತ್ತೇ ಇದ್ದಾರೆ. ಯಾರಿಗೆ ಜ್ಞಾನವಿಲ್ಲವೋ, ಯಾರಿಗೆ ತಮ್ಮ ಪರಿಚಯವಿಲ್ಲವೋ, ಯಾರಿಗೆ ತಮ್ಮ ಬಗ್ಗೆಯೇ ಗೊತ್ತಿಲ್ಲವೋ, ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಕೇವಲ ಬಾಯ್ಪಾಠ ಮಾಡಿದ ವಿಷಯಗಳನ್ನೇ ಹೇಳುತ್ತಿರುತ್ತಾರೆ, ಅವರೂ ಸತ್ತೇ ಇದ್ದಾರೆ, ಶವವೇ ಆಗಿದ್ದಾರೆ. ಯಾರಿಗೆ ಈ ಪ್ರಪಂಚದಲ್ಲಿ ನಾನು ಜಗತ್ತಿಗೆ ಬಂದ ಉದ್ದೇಶವೇನು ಎನ್ನುವುದು ಗೊತ್ತಿಲ್ಲವೋ, ಯಾರಿಗೆ ತಾವು ಬಂದ ಗುರಿಯ ಬಗ್ಗೆಯೇ ಗೊತ್ತಿಲ್ಲವೋ, ನಾನು ಏಕೆ ಬಂದಿದ್ದೇನೆ, ನಾನು ಯಾರು, ನಾನು ಎಲ್ಲಿಗೆ ಹೋಗುತ್ತೇನೆ ಎಂದು ಯಾರಿಗೆ ಗೊತ್ತಿಲ್ಲವೋ ಅವರು ಮೊದಲೇ ಶವವಾಗಿದ್ದಾರೆ. ಈ ದೇಹವನ್ನು ಶವವೂ ತ್ಯಜಿಸುತ್ತದೆ ಮತ್ತು ಜ್ಞಾನಿಯೂ ತ್ಯಜಿಸುತ್ತಾನೆ. ಅಂದ್ರೆ ಅಜ್ಞಾನಿಗಳು ಆ ದೇಹವನ್ನ ತ್ಯಾಗ ಮಾಡ್ತಾರೆ, ಜ್ಞಾನಿಗಳು ಕೂಡ ಈ ದೇಹವನ್ನ ತ್ಯಾಗ ಮಾಡ್ತಾರೆ. ಆದರೆ ಇಬ್ಬರಲ್ಲಿ ವ್ಯತ್ಯಾಸವೇನು? ಒಬ್ಬರು ಜಾಗೃತರಾಗಿ ಸಾಯುತ್ತಾರೆ, ಇನ್ನೊಬ್ಬರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿ ಸಾಯುತ್ತಾರೆ. ಎರಡರಲ್ಲೂ ವ್ಯತ್ಯಾಸವಿದೆಯಲ್ಲವೇ? ಆದ್ದರಿಂದ ಮಕ್ಕಳೇ, ಎಚ್ಚೆತ್ತುಕೊಂಡು ಸಾಯಿರಿ, ಅರ್ಥಾತ್ ಜಾಗೃತ ಸ್ಥಿತಿಯಲ್ಲಿದ್ದು ಸಾಯಿರಿ. ನಿಮ್ಮ ಪರಿಚಯವನ್ನು ತಿಳಿದುಕೊಂಡು ನಿಮ್ಮ ತಂದೆಯನ್ನು ಹುಡುಕಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಉದ್ದೇಶವನ್ನು ನೋಡಿಕೊಳ್ಳಿ. ನನ್ನ ಜನ್ಮ ಏಕೆ ಆಗಿದೆ, ನಾನು ಈ ಪ್ರಪಂಚದಲ್ಲಿ ಏಕೆ ಬಂದಿದ್ದೇನೆ. ಶರೀರವನ್ನು ಬಿಡುವುದಿದ್ದರೆ ಎಚ್ಚೆತ್ತುಕೊಂಡು ಶರೀರವನ್ನು ಬಿಡಿ, ಜಾಗೃತರಾಗಿ ಶವವನ್ನು ಬಿಡಿ. ಶವಗಳಾಗಿ ಬಿದ್ದಿದ್ದರೆ ಇದು ಪ್ರಾಣಿಗಳ ಸಮಾನವಾದ ಜೀವನವಾಗುತ್ತದೆ. ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಸ್ವಯಂನ ಜ್ಞಾನ ಇಲ್ಲದೆ ಇದ್ರೆ ಅವರು ಶವ ಇದ್ದಂತೆ. ಇದು ಪ್ರಾಣಿಗಳ ಸಮಾನವಾದ ಜೀವನ. ಹೇಗೆ ಒಂದು ಪ್ರಾಣಿ ಜನ್ಮ ಪಡೆಯಿತು ಮತ್ತೆ ಸತ್ತು ಹೋಯಿತು, ಅದಕ್ಕೆ ಯಾವುದೇ ಅರ್ಥವಿರುವುದಿಲ್ಲ, ಅದು ಜೀವನವಲ್ಲ. ಒಂದು ಮಹಾನ್ ಆತ್ಮವಾಗಿ ನಿಮ್ಮ ದಿವ್ಯ ಚಾಪನ್ನು ಪ್ರಪಂಚದಲ್ಲಿ ಬಿಟ್ಟು ನಂತರ ದೇಹವನ್ನು ತ್ಯಜಿಸಿ, ತಾನು ಎಚ್ಚೆತ್ತುಕೊಂಡು ಇತರರನ್ನು ಜಾಗೃತ ಮಾಡಿ ದೇಹವನ್ನು ತ್ಯಜಿಸಿ. ಯಾವುದರಲ್ಲಿ ಮಜಾ ಇದೆ ಎಂದರೆ ನೀವು ತಲೆಮಾರುಗಳಿಂದ ಜಾಗೃತರಾಗಿ ಇರುವುದರಲ್ಲೇ ಮಜಾ ಇದೆ. ಅಂದರೆ ನಾವು ಆತ್ಮಜ್ಞಾನಿಗಳಾಗಿ ಅನೇಕ ಜನ್ಮಗಳಿಂದ ಜಾಗೃತರಾಗಿರುವುದರಲ್ಲಿಯೇ ಮಜಾ ಇದೆ. ಒಂದು ಸೊಳ್ಳೆಯೂ ಹುಟ್ಟಿತು ಮತ್ತು ಸಂಜೆ ಅದು ಸತ್ತಿತು, ಇದರಲ್ಲೇನು ಮಜಾ ಇದೆ? ಅದು ಎಲ್ಲಿ ಲೆಕ್ಕಕ್ಕೆ ಬರುತ್ತದೆ? ಕಸದಲ್ಲಿಯೇ ಇರುತ್ತದೆ. ನಿಮ್ಮ ಜೀವನದ ಉದ್ದೇಶವನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ, ಜಾಗೃತರಾಗಿರಿ, ನಡೆಯಿರಿ, ಕಣ್ಣುಗಳನ್ನು ತೆರೆದುಕೊಂಡು ನಡೆಯಿರಿ. ಅಂದ್ರೆ ಅಂತರಂಗದ ಕಣ್ಣನ್ನ ತೆರೆದುಕೊಂಡು ನಡೆಯಿರಿ, ನಿಮ್ಮ ಗುರಿಯನ್ನು ನೋಡಿರಿ. ಅಜ್ಞಾನದ ನಿದ್ದೆಯಲ್ಲಿ ಮಲಗಿರಬೇಡಿರಿ, ಶವಗಳಂತೆ ಇರಬೇಡಿ, ಎಚ್ಚರಗೊಳ್ಳಿ ಮತ್ತು ಎಲ್ಲರನ್ನೂ ಎಚ್ಚರಗೊಳಿಸಿರಿ. ಇದು ಮಲಗುವ ಸಮಯವಲ್ಲ,
ಮಲಗಲು ಸಮಯವಿಲ್ಲ. ಮಲಗುವುದು ಅಂದರೆ ಅರ್ಥ ಕಳೆದುಕೊಳ್ಳುವುದು. ಮಲಗುವುದು ಎಂದರೆ ಶರೀರವನ್ನು ಮಲಗಿಸಬಾರದು. ನಿದ್ದೆ ಮಾಡಬಾರದು ಎಂದು ಬಾಬಾ ಹೇಳ್ತಾ ಇಲ್ಲ. ಮಲಗುವುದರ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ನಿದ್ದೆ ಮಾಡುವುದರ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಅಜ್ಞಾನದ ನಿದ್ದೆಯಲ್ಲಿ ಮಲಗ್ತಾ ಇದ್ದೀವಲ್ಲ, ಅದನ್ನ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಜ್ಞಾನಿಗಳಾಗಿಯೂ ಇನ್ನು ಅಂಧಕಾರದಲ್ಲಿದ್ದಾರೋ ಅಂದರೆ ಅವರು ಮಲಗಿಕೊಂಡೇ ಇದ್ದಾರೆ. ಒಮ್ಮೆ ಅಜ್ಞಾನಿಯನ್ನು ಎಚ್ಚರಿಸುವುದು ಸುಲಭವಾಗುತ್ತದೆ, ಆದರೆ ಮಲಗಿರುವ ಜ್ಞಾನಿಯನ್ನು ಎಚ್ಚರ ಮಾಡುವುದು ಬಹಳ ಕಷ್ಟದ ಕೆಲಸವಾಗಿದೆ. ಹಾಗಾಗಿ ಒಂದು ವೇಳೆ ಮಲಗಿಬಿಟ್ಟರೆ ಮತ್ತು ಅದೇ ಗಳಿಗೆ ವಿನಾಶದ ಗಂಟೆ ಬಾರಿಸಿದರೆ ಆಗ ಏನು ಮಾಡಿದಿರಿ? ಏನೂ ಮಾಡಲಿಲ್ಲ. ಮಧ್ಯದಲ್ಲಿಯೇ ಜೋತಾಡಿಕೊಂಡು ಇರುತ್ತೀರಿ. ಇತ್ತ ಕಡೆಯವರೂ ಆಗಲಿಲ್ಲ, ಅತ್ತ ಕಡೆಯವರೂ ಆಗಲಿಲ್ಲ, ಪ್ರಪಂಚದ ಕಡೆಯವರೂ ಆಗಲಿಲ್ಲ, ತಂದೆಯ ಮಕ್ಕಳೂ ಆಗಲಿಲ್ಲ. ಅಂದ್ರೆ ಅಜ್ಞಾನಿಗಳಾಗಿದ್ದೀರಿ ಅಂದ್ರೆ ಅಜ್ಞಾನಿಗಳು ಅಲ್ಲ, ಈ ಕಡೆ ಜ್ಞಾನಿಗಳಾಗಿದ್ದೀರಿ ಅಂದ್ರೆ ಜ್ಞಾನಿಗಳು ಆಗ್ಲಿಲ್ಲ. ಒಳ್ಳೆಯದು. ಎಲ್ಲರಿಗೂ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಎಲ್ಲ ಬಣ್ಣ ಬಣ್ಣದ ಆತ್ಮಗಳಿಗೆ ಹೃದಯದ ನೆನಪು ಮತ್ತು ಪ್ರೀತಿ. ತಂದೆಯ ಪ್ರೀತಿಯ ಬಣ್ಣದಲ್ಲಿ ಮುಳುಗುವ ಎಲ್ಲ ಆತ್ಮಗಳಿಗೆ ನೆನಪು ಮತ್ತು ಪ್ರೀತಿ. ಖುಷಿಯಲ್ಲಿ ಮಿಂದೇಳುವ ಪ್ರತಿ ಕ್ಷಣವೂ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳುವ ಎಲ್ಲ ಮಕ್ಕಳಿಗೆ ನೆನಪು ಮತ್ತು ಪ್ರೀತಿ. ಎಲ್ಲರೂ ಕೇವಲ ಒಂದು ಮಂತ್ರವನ್ನು ಓಂ ಎಂದು ಮಾಡಿರಿ ಮತ್ತು ಮುಕ್ತಿ ಅರ್ಥಾತ್ ಜೀವನ್ ಮುಕ್ತಿ ಎರಡೂ ಸಿಗುತ್ತದೆ. ಒಂದು ವೇಳೆ ಮಕ್ಕಳು ಸತ್ಯವಾದ ಹೃದಯದಿಂದ ಪ್ರೀತಿಯಿಂದ ಕುಳಿತು ಓಂಕಾರದ ಉಚ್ಚಾರಣೆಯನ್ನು ಮಾಡಿದರೆ ಸಂಪಾದನೆಯ ಎಲ್ಲಾ ದಾರಿಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ಒಂದು ಮೆಟ್ಟಿಲನ್ನು ಏರಿರಿ, ಉಳಿದ ಎಲ್ಲಾ ಮೆಟ್ಟಿಲುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ಒಳ್ಳೆಯದು. ಓಂ. ಅಚಾನಕ್ಕಾಗಿ ನಡೆಯುತ್ತಿರುವ ಗಾಡಿಯಲ್ಲಿ ಬಂದು ಕುಳಿತುಕೊಂಡೆವು. ಎಲ್ಲಾ ಮಕ್ಕಳಿಗೂ ಮಧುರವಾದ ನೆನಪು ಮತ್ತು ಪ್ರೀತಿಗಳು. ಮಯ್ಯಾನಿಗೂ ನೆನಪು ಮತ್ತು ಪ್ರೀತಿಗಳು. ವಿಶೇಷವಾದ ನೆನಪು ಮತ್ತು ಪ್ರೀತಿಯನ್ನು ಅವರಿಗೆ ತಿಳಿಸಿರಿ, ಸರಿತಾನೆ? ಮತ್ತು ಯಾರೂ ಎಲ್ಲಿಯೂ ಸಿಲುಕಿಕೊಳ್ಳಬಾರದು, ದೇಹದಲ್ಲಿಯೂ ಸಿಲುಕಿಕೊಳ್ಳಬಾರದು, ದೇಹದ ಧರ್ಮದಲ್ಲಿಯೂ ಸಿಕ್ಕಿಕೊಳ್ಳಬಾರದು. ಇತ್ತೀಚೆಗೆ ಮಕ್ಕಳು ಒಂದು ತುಚ್ಛವಾದ ನೆನಪಿನಲ್ಲಿ ಅಂದ್ರೆ ಕನಿಷ್ಠವಾದ ನೆನಪಿನಲ್ಲಿ ಜಾತಿ ಭೇದದಲ್ಲಿ ಸಿಲುಕಿಕೊಂಡಿದ್ದೀರಿ. ಇದು ಅತ್ಯಂತ ಕೀಳುಮಟ್ಟದ ಆಲೋಚನೆಯಾಗಿದೆ. ಯಾರು ಒಬ್ಬರಿಗೊಬ್ಬರ ಧರ್ಮ ಜಾತಿ ಭೇದವನ್ನು ನೋಡುತ್ತಾರೋ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮವೆಂದು ನೋಡಿರಿ. ನಾನು ಯಾರು? ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ಯಾರು ದೇಹ ಮತ್ತು ದೇಹದ ಧರ್ಮದಿಂದ ಮೇಲೆ ಬಂದು ತನ್ನನ್ನು ತಾನು ಆತ್ಮವೆಂದು ನೋಡುತ್ತಾನೆಯೋ, ಅನುಭವ ಮಾಡುತ್ತಾನೆಯೋ ಮತ್ತು ಎದುರಿಗಿರುವವರನ್ನೂ ಸಹ ಅದೇ ದೃಷ್ಟಿಯಿಂದ ನೋಡುತ್ತಾನೋ, ಇವರು ಆತ್ಮರಾಗಿದ್ದಾರೆ ಮತ್ತು ನಾವೆಲ್ಲರೂ ಒಬ್ಬ ಪರಮಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ, ಆ ತಂದೆಯ ಮಕ್ಕಳಾಗಿದ್ದೇವೆ ಎಂದು. ಅವರೇ ತಂದೆಯ ಪಕ್ಕ ಮತ್ತು ಸತ್ಯವಾದ ಮಗುವಾಗಿದ್ದಾರೆ. ಪ್ರಪಂಚದಲ್ಲಿ ಮೂರ್ಖತನ ಮಾಡುತ್ತಿದ್ದಾರೆ, ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದಾರೆ. ಒಂದು ವೇಳೆ ಬ್ರಾಹ್ಮಣ ಮಕ್ಕಳಲ್ಲಿಯೂ ಈ ಜಾತಿಯ ಹುಳ ಇದ್ದರೆ, ಜಾತಿ ಭೇದ ಅಥವಾ ಧರ್ಮ ಸಮಾಜದ ಹುಳ, ಕಪ್ಪು ಬಿಳುಪಿನ ಹುಳ ಬ್ರಾಹ್ಮಣ ಮಕ್ಕಳಲ್ಲಿದ್ದರೆ ಅವರು ಬ್ರಾಹ್ಮಣರೇ ಅಲ್ಲ. ಮೊದಲನೆಯದಾಗಿ ಅವರು ಬ್ರಾಹ್ಮಣರೇ ಅಲ್ಲ. ಯಾರ ಮನಸ್ಸಿನಲ್ಲಿ ಈ ಹುಳ, ಮೇಲು ಕೀಳು ಎಂಬ ಹುಳ, ಸುಂದರತೆ ಕುರುಪಿ ಎಂಬ ಹುಳ, ಜಾತಿ ಭೇದದ ಹುಳವಿದೆಯೋ, ಈ ಹುಳವು ಎಂದಿಗೂ ನಿಮ್ಮನ್ನು ಮೇಲೇಳಲು ಬಿಡುವುದಿಲ್ಲ. ಈ ಹುಳವು ನಿಮ್ಮ ಎಲ್ಲಾ ಗುಣವನ್ನು, ಎಲ್ಲ ವಿಶೇಷತೆಗಳನ್ನು ತಿಂದು ಹಾಕುತ್ತದೆ. ಈ ಹುಳವು ನೀವು ಮಕ್ಕಳನ್ನು ಕರಗಿಸಿ ಬಿಡುತ್ತದೆ. ಈ ಹುಳವಿದೆಯಲ್ಲವೇ, ಈ ಹುಳವು ಎಷ್ಟರ ಮಟ್ಟಿಗೆ ನಾಶ ಮಾಡುತ್ತದೆ ಎಂದರೆ ಎಂದಿಗೂ ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಬಿಡುವುದಿಲ್ಲ. ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ಈ ಹುಳವು ನಿಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ತೆಗೆದುಕೊಂಡು ಬರುತ್ತದೆ. ಒಂದು ವೇಳೆ ನೀವು ತಂದೆಯ ಸತ್ಯವಾದ ಮತ್ತು ಅತ್ಯಂತ ಪ್ರೀತಿಯ ಹಾಗೂ ಜನ್ಮ ಜನ್ಮಾಂತರಗಳಿಂದ ಅಗಲಿದ್ದು ಮತ್ತೆ ಸಿಕ್ಕಿರುವ ಆತ್ಮಗಳಾಗಿದ್ದಾರೆ, ಈ ಹುಳವನ್ನು ಇಂದು ಈಗಲೇ ಇದೇ ಗಳಿಗೆಯಲ್ಲಿ ಸಮಾಪ್ತಿ ಮಾಡುತ್ತೀರಿ. ಈ ಹುಳಕ್ಕೆ ಒಂದೇ ಔಷಧಿ ಇದೆ. ನಾನು
ಎಲ್ಲರವನಾಗಿದ್ದೇನೆ ಮತ್ತು ಎಲ್ಲರೂ ನನ್ನವರೇ. ನಾನು ಎಲ್ಲ ಆತ್ಮರಿಗೆ ಸಂಬಂಧಪಟ್ಟವನು, ಎಲ್ಲ ಆತ್ಮರ ಸಹೋದರ, ಅಥವಾ ನಾನು ಎಲ್ಲ ಆತ್ಮರವನಾಗಿದ್ದೇನೆ ಮತ್ತು ಎಲ್ಲರೂ ನನ್ನವರು. ಪ್ರಪಂಚದ ಸಮಸ್ತ ಆತ್ಮರುಗಳು ನನ್ನ ಸಹೋದರರಾಗಿದ್ದಾರೆ ಮತ್ತು ನಾವೆಲ್ಲರೂ ಒಂದೇ ಬೀಜದ ಎಲೆಗಳಾಗಿದ್ದೇವೆ. ಹೌದು, ಎಲ್ಲರ ಪಾತ್ರವು ಬೇರೆ ಬೇರೆಯಾಗಿದೆ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಅದನ್ನು ಆ ವಿಷಯಗಳಲ್ಲ, ಆ ಸ್ಥಿತಿಯನ್ನು ನಿಮ್ಮೊಳಗೆ ನಿರ್ಮಿಸಿಕೊಳ್ಳಿ. ಅಂದ್ರೆ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ನಿಮ್ಮೊಳಗೆ ಆ ಸ್ಥಿತಿಯನ್ನ ತಂದುಕೊಳ್ಳ್ರಿ. ತಂದೆಯು ಅನೇಕ ಬಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ತಂದೆಯ ಮನೆಯಲ್ಲಿ ತಂದೆಯ ಮಕ್ಕಳಾಗಿರುತ್ತಾರೋ, ತಂದೆಯ ಬಳಿ ಬರುತ್ತಾರೋ, ಅವರು ಒಬ್ಬರಿಗೊಬ್ಬರು ಎಂದಿಗೂ ಈ ರೀತಿ ಕೇಳುವುದಿಲ್ಲ. ನಿಮ್ಮ ಧರ್ಮ ಯಾವುದು, ನಿಮ್ಮ ಸಮಾಜ ಯಾವುದು, ನಿಮ್ಮ ಸರ್ನೇಮ್ ಏನು, ಇದು ಯಾವುದನ್ನು ಕೇಳುವಂತಿಲ್ಲ. ಎಲ್ಲರದು ಒಂದೇ ಸರ್ನೇಮ್ ಇದೆ. ಎಂದಾದರೂ ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ಲಕ್ಷ್ಮೀನಾರಾಯಣರ ಅಥವಾ ರಾಮ ಸೀತೆಯರ ಅಥವಾ ಶಂಕರ ಪಾರ್ವತಿಯರ ಸರ್ನೇಮ್ ಕೇಳಿದ್ದಾರೆಯೇ? ನನಗೆ ಹೇಳಿರಿ. ಪೂಜೆಯನ್ನು ಸರ್ನೇಮ್ ಕೇಳಿ ಮಾಡುತ್ತಾರೇನೋ? ದೇವಸ್ಥಾನದ ಒಳಗೆ ಕುಳಿತಿರುವ ಪೂಜ್ಯರು ಅಥವಾ ದೇವತೆಗಳು ತಮ್ಮ ಬಳಿ ಬರುವವರ ಸರ್ನೇಮ್ ಅನ್ನು ಕೇಳುತ್ತಾರೇನೋ? ಹೇಳಿರಿ. ದೇವಸ್ಥಾನದ ಮೂರ್ತಿಗಳು ಅಥವಾ ದೇವಸ್ಥಾನದಲ್ಲಿರುವ ದೇವತೆಗಳು ನಿಮ್ಮ ಸರ್ನೇಮ್ ಏನು, ನಿಮ್ಮ ಜಾತಿ, ನಿಮ್ಮ ಧರ್ಮ ಏನು ಅಂತ ಕೇಳಿದಾರೇನೋ? ಯಾರು ಕೇಳುತ್ತಾರೆ? ಯೋಚಿಸಿ ನೋಡಿರಿ. ಯಾರಾದರೂ ಎಂದಾದರೂ ನೋಡಿದ್ದೀರಾ? ಲಕ್ಷ್ಮೀನಾರಾಯಣರು ದೇವಸ್ಥಾನಕ್ಕೆ ಬಂದವರನ್ನು ನಿಮ್ಮ ಹೆಸರೇನು, ಯಾವ ಜಾತಿ, ಯಾವ ಸರ್ನೇಮ್, ಯಾವ ಧರ್ಮ ಎಂದು ಕೇಳಿದ್ದಾರೆಯೇ? ಇದೇ ಹುಳವು ಇಡೀ ಭಾರತವನ್ನು ಟೊಳ್ಳು ಮಾಡಿದೆ ಮತ್ತು ವಿನಾಶದ ಕಡೆಗೆ ಕರೆದುಕೊಂಡು ಹೋಗಿದೆ, ಕೆಳಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಮಕ್ಕಳೇ, ಗಮನದಲ್ಲಿಟ್ಟುಕೊಳ್ಳಿ. ಅದ್ಭುತವಾದ ಮಾತೇನೆಂದರೆ, ಯಾವಾಗ ಸಾಯುತ್ತಾರೋ, ಶರೀರವನ್ನು ಬಿಡುತ್ತಾರೋ, ಆಗ ಈ ವಿಚಾರ ತಾನಾಗಿಯೇ ಹೊರಟು ಹೋಗುತ್ತದೆ. ಆಗ ಬುದ್ಧಿಯು ಎಷ್ಟೊಂದು ತಲೆ ಚೆಚ್ಚಿಕೊಳ್ಳುತ್ತದೆ. ಅಂದ್ರೆ ನೀವೇ ತಲೆ ಚೆಚ್ಕೊಳ್ತೀರ, ಅಯ್ಯೋ ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ನಮ್ಮ ಜೀವನದಲ್ಲಿ ಯಾವುದೇ ಮೌಲ್ಯವೇ ಇಲ್ಲದಂತಹ ಸಣ್ಣ ಸಣ್ಣ ಕನಿಷ್ಠದ ವಿಚಾರಗಳಲ್ಲಿ ಸಿಲುಕಿಕೊಂಡಿದ್ದೇವೆ ಎಂದು. ಯಾವುದು ಮೌಲ್ಯಯುತವಾಗಿದೆಯೋ ಅದನ್ನು ಬಿಟ್ಟು ಕವಡೆಗಳ ಹಿಂದೆ ಓಡುವವರು ಎಂದಿಗೂ ಸದ್ಗತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಅವರು ಬ್ರಾಹ್ಮಣರೇ ಆಗಿರಲಿ, ಆದರೆ ಕೆಲಸ, ಕರ್ತವ್ಯ, ನಾನ್ ವೆಜ್ ತಿನ್ನುವವರಾಗಿದ್ದಾರೆ ಅಥವಾ ತಪ್ಪು ಕರ್ತವ್ಯವನ್ನು ಮಾಡುತ್ತಿದ್ದರೆ ಆಗ ಅವರನ್ನು ಏನೆಂದು ಕರೆಯುತ್ತೀರಿ? ಬ್ರಾಹ್ಮಣರೆಂದು ಕರೆಯುತ್ತೀರಾ? ಅವರು ಬ್ರಾಹ್ಮಣರಲ್ಲ. ಇಲ್ಲಿ ತಂದೆಯು ಯಾರು ಏನಾಗಿದ್ದಾರೆ ಎಂದು ನೋಡುತ್ತಿಲ್ಲ. ಇವರು ಈ ಆತ್ಮ ಏನಾಗಿದೆ ಎಂದು ನೋಡುತ್ತಿದ್ದಾರೆ. ಇದೇನಾಗಿದೆ, ಇದರೊಳಗೆ ಅಂದರೆ ಆತ್ಮದೊಳಗೇನಿದೆ? ಎಲ್ಲರೂ ತಮ್ಮ ಮೂರನೇ ನೇತ್ರವನ್ನು ತೆರೆಯಿರಿ ಮತ್ತು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ, ನಾನು ಏನಾಗಿದ್ದೇನೆ ಎಂದು. ಒಳ್ಳೆಯದು. 8ರ ಮಾಲೆಯ ಗಾಯನವೇಕೆ ಇದೆ ಎಂದು ನಾನು ಹೇಳುತ್ತೇನೆ. 108ರ ಮಾಲೆಯ ಗಾಯನವೇಕೆ ಇದೆ ಮತ್ತು ಕೇವಲ 16,108ರ ಮಾಲೆಯ ಗಾಯನ ಏಕೆ ಇದೆ? ಈಗ ಕೇವಲ ಇದನ್ನು ಯೋಚಿಸಬೇಕಾಗಿದೆ. ಕೋಟ್ಯಾಂತರ ಆತ್ಮರುಗಳು ತಂದೆಯ ಜ್ಞಾನವನ್ನು ಪಡೆದುಕೊಂಡರೆ ಇಷ್ಟೊಂದು ಸೇವಾ ಕೇಂದ್ರಗಳನ್ನು ತೆರೆದರು, ಎಲ್ಲವೂ ಆಯಿತು. ಆದರೆ ಸಿಲುಕಿರುವುದು ಯಾವುದರಲ್ಲಿ? ಎಲ್ಲಿ ಸಿಕ್ಕಿಕೊಂಡಿದ್ದಾರೆ? ಎಲ್ಲರೂ ಜಾತಿ ಧರ್ಮದಲ್ಲಿ. ಒಳ್ಳೊಳ್ಳೆಯ ಮಕ್ಕಳು ಯಾರು ಹಳಬರಿಗಿಂತ ಹಳಬರು ಸೇವಾ ಕೇಂದ್ರಗಳನ್ನು ನಡೆಸುತ್ತಾರೆಯೋ ಅವರೂ ಸಹ ಜಾತಿ ಧರ್ಮಗಳನ್ನು ಕೇಳಿಯೇ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಮೇಲು ಜಾತಿಯವರಾಗಿದ್ದರೆ ತಮ್ಮ ಜೊತೆ ಇಟ್ಟುಕೊಳ್ಳುತ್ತಾರೆ. ಅರೆ, ಎಲ್ಲಿ ಏನು ಪಡೆಯುತ್ತೀರಿ? ನೀವು ದುರ್ಗತಿಯನ್ನೇ ಪಡೆಯುತ್ತೀರಿ. ನೀವು ಫೇಲ್ ಆಗಿರುವ ಪಕ್ಕಾ ಸೀಲ್ ನಿಮಗೆ ಬೀಳುತ್ತದೆ. ಯಾರು ಈಗಲೂ ಯಾವುದಾದರೂ ಜಾತಿ, ಧರ್ಮ, ಸಮಾಜದಲ್ಲಿ ಸಿಲುಕಿಕೊಂಡಿದ್ದಾರೋ ಆ ಸಹೋದರಿಯರು, ಆ ಮಕ್ಕಳು, ಯಾರೆಲ್ಲ ಸಮರ್ಪಿತ ಮಕ್ಕಳಿದ್ದಾರೋ, ಸಮರ್ಪಿತ ಮಕ್ಕಳಿರಲಿ, ಅಕ್ಕಂದಿರಿರಲಿ, ಎಲ್ಲೇ ಇರಲಿ, ಮಧುಬನದಲ್ಲಿ, ಸೇವಾ ಕೇಂದ್ರದಲ್ಲಿ ಅಥವಾ ಯಾವುದೇ ಮೂಲೆಯಲ್ಲಿರಲಿ, ಈ ಹುಳವು ನಿಮ್ಮನ್ನು ಮುಂದೆ ಬೆಳೆಯಲು ಬಿಡುವುದಿಲ್ಲ ಮತ್ತು ಇದು
ಅಂತಿಮವಾಗಿದೆ. ಯಾರೊಳಗೆ ಈ ದ್ವೇಷವಿದೆಯೋ, ಈ ಅಸೂಯೆ ಇದೆಯೋ, ಮೇಲು ಕೀಳು ಎಂಬ ತಾರತಮ್ಯವಿದೆಯೋ, ಕಪ್ಪು ಬಿಳುಪು ಎಂಬ ತಾರತಮ್ಯವಿದೆಯೋ, ನಿಮಗೆ ನೀವೇ ಸಹಿ ಮಾಡಿಕೊಳ್ಳಿ. ಫೇಲ್ ಆಗಿರುವ ಸಹಿಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ. ತಂದೆಯಂತೂ ಮೊದಲೇ ಮಾಡಿಟ್ಟಿದ್ದಾರೆ. ತಂದೆಯು ಎಂದಿಗೂ ಯಾರು ಏನಾಗಿದ್ದಾರೆ ಎಂದು ನೋಡುವುದಿಲ್ಲ. ಯಾರು ಏನಾಗಿದ್ದಾರೆ, ಎಲ್ಲರೂ ಪರಮಧಾಮಕ್ಕೆ ತಲುಪುತ್ತಾರೆ. ಅಲ್ಲಿ ನೀನು, ಇವನು, ಈ ಸಮಾಜ, ಈ ಧರ್ಮ ಎಂದು ರಿಜಿಸ್ಟರ್ ಇರುತ್ತದೆಯೇ? ಈಗಲೂ ಸಮಯ ಸ್ವಲ್ಪ ಇದೆ. 1 ಗಳಿಗೆ ನಾವು ಹೇಳುತ್ತೇವೆ, ಸಾಯುವ 2 ಗಳಿಗೆಯ ಮೊದಲು ಸಹ ತಾವು ತಮ್ಮ ಸ್ಥಿತಿಯನ್ನು ಪಡೆದುಕೊಂಡರೆ ಆಗಲೂ ನಿಮ್ಮ ಉದ್ಧಾರವಾಗುತ್ತದೆ. ಮತ್ತು ಯಾವ ಮಕ್ಕಳು ಇನ್ನು ಊಟ ತಿಂಡಿಯಲ್ಲಿ ಸಿಲುಕಿಕೊಂಡಿದ್ದಾರೆಯೋ, ಕೇವಲ ತಿನ್ನಲು ಸಿಗುತ್ತಿದೆ, ನಿದ್ದೆ ಮಾಡಲು ಆರಾಮ್ ಮಂಚ ಸಿಗುತ್ತಿದೆ, ಮತ್ತೆ ಬೇರೇನೂ ಬೇಡ ಎನ್ನುವಂತವರು, ಈ ಮಂಚವೂ ಹೋಗುತ್ತದೆ ಮತ್ತು ಊಟವೂ ಹೋಗುತ್ತದೆ. ಇಂತಹ ಸಮಯ ಬರುತ್ತದೆ. ಈಗ ಬರುತ್ತದೆ ಎನ್ನುವುದಲ್ಲ, ಆ ಸಮಯ ಬಂದೇ ಬಿಟ್ಟಿದೆ. ಮಕ್ಕಳು ಇದನ್ನು ಯೋಚಿಸಬೇಕು. ಈ ಆರಾಮ್ ಪಸಂದ್ ಮಂಚ, ಊಟ ಇದು ಇನ್ನು ಹೆಚ್ಚು ಸಮಯವಿರುವುದಿಲ್ಲ. ಬದುಕಲು ತಿನ್ನುವುದು ಒಳ್ಳೆಯದು ಮತ್ತು ತಿನ್ನುವುದಕ್ಕಾಗಿಯೇ ಬದುಕುವುದು ಬಹಳ ಕೆಟ್ಟ ಅಭ್ಯಾಸವಾಗಿದೆ. ಒಂದು ವೇಳೆ ತಿನ್ನುತ್ತಲೇ ಇದ್ದರೆ ಮತ್ತು ಇಡೀ ದಿನ ಬುದ್ಧಿಯಲ್ಲಿ ಈಗ ಏನು ತಿನ್ನುವುದು ಎಂದೇ ವಿಚಾರ ನಡೆಯುತ್ತಿದ್ದರೆ ಈ ವಿಷಯದ ಕಡೆಗೂ ಗಮನವಿರಲಿ. ಇವೆಲ್ಲವೂ ಹಾಳು ಮಾಡುವಂತಹವುಗಳಾಗಿವೆ. ಕೇವಲ ಬಾಬಾರವರ ಯಜ್ಞದಿಂದ ಏನು ಸಿಗುತ್ತದೆಯೋ ಅಷ್ಟೇ. ಕಲಿಯುವುದಿದ್ದರೆ ಹಳೆಯ ಮಕ್ಕಳಿಂದ ಕಲಿಯಿರಿ. ಯಾರು ಯಜ್ಞವನ್ನು ಸಂಪಾಲನೆ ಮಾಡುತ್ತಾ ಹೋದರೋ, ನಮ್ಮ ಮಾತು ಮಕ್ಕಳಿಗೆ ಬಹಳ ಕಹಿ ಅನಿಸಬಹುದು, ಬಹಳ ಕೆಟ್ಟದಾಗಿ ಅನಿಸಬಹುದು, ಆದರೂ ಕೇಳುತ್ತಾರೆ ಕೂಡ. ಕಹಿಯಾಗಿ ಅನಿಸಿದರೂ ಕೂಡ ಕೇಳುತ್ತಿದ್ದಾರೆ. ನನಗೂ ಒಳಗೊಳಗೆ ನಿಂದನೆ ಮಾಡುತ್ತಿರುತ್ತಾರೆ, ಆದರೂ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾರೆ, ಹೌದು ಬಾಬಾ ಸರಿಯಾಗಿಯೇ ಹೇಳುತ್ತಿದ್ದಾರೆ ಎಂದು. ನಿಮ್ಮ ಒಳಗಿನ ಆಂತರ್ಯದ ಧ್ವನಿಯನ್ನು ಕೇಳುತ್ತಿದ್ದೇನೆ, ನೀವು ಕೇಳಿಸಿಕೊಳ್ಳಿರಿ. ಒಳಗಡೆ ನಿಮ್ಮ ಆಂತರ್ಯದ ಧ್ವನಿಯನ್ನು ಕೇಳಿರಿ. ಆ ಆಂತರ್ಯದ ಧ್ವನಿಯೇ ನಿಮ್ಮನ್ನು ಬದಲಾಯಿಸುತ್ತದೆ. ಒಳಗಿನ ನಿಮ್ಮ ಧ್ವನಿಯೇ ನಿಮ್ಮನ್ನು ಪರಿವರ್ತನೆ ಮಾಡುತ್ತದೆ. ಒಳ್ಳೆಯದು. ಇಂದು ಎಲ್ಲರೂ ಬಾಯಿಯಲ್ಲಿ ಸಿಹಿ ತಿಂಡಿ ಮತ್ತು ಬಹಳ ಪ್ರೀತಿಯಿಂದ ಎಲ್ಲರೂ ಚೆನ್ನಾಗಿ ಹಣ್ಣಿನ ಸಿಹಿಯನ್ನು ಮಾಡಿಕೊಂಡು ಅವಶ್ಯವಾಗಿ ತಿನ್ನಿರಿ. ಇದು ಹಣ್ಣಿನ ಸಿಹಿಯಾಗಿದೆ. ಈ ಹಣ್ಣುಗಳು ಶರೀರವನ್ನು ಆರೋಗ್ಯವಾಗಿಡುತ್ತದೆ. ಯಾವಾಗಲೂ ಖುಷಿಯಾಗಿರಿ ಮಕ್ಕಳೇ. ಸದಾ ನೆನಪಿನಲ್ಲಿಡಿ, ತಂದೆ ಇದ್ದರೆ ಎಲ್ಲವೂ ಇದೆ, ತಂದೆಯೇ ಇಲ್ಲದಿದ್ದರೆ ಏನೂ ಇಲ್ಲ. ಅವಿನಾಶಿಯಾಗಿದ್ದಾರೆ. ನಾನಿದ್ದೇನೆ ಮತ್ತು ವಿನಾಶಿಯು ಬುದ್ಧಿಯಲ್ಲಿದ್ದರೆ ನನ್ನ ವಿನಾಶವೂ ಆಗುತ್ತದೆ ಎಂದು ಯೋಚಿಸಬೇಕು. ಒಳ್ಳೆಯದು. ನಾವು ಹೊರಡುತ್ತೇವೆ. ಒಂದು ವೇಳೆ ನನ್ನ ಮಾತು ಕಹಿ ಎನಿಸಿದರೂ ಕುಡಿದು ಬಿಡಿ, ಆರೋಗ್ಯವಂತರಾಗಿರುತ್ತೀರಿ. ಅಂದ್ರೆ ಬಾಬಾ ಹೇಳಿದ ಮಾತು ನಿಮಗೆ ಕಹಿ ಅನಿಸಿದ್ರೂ ಕೂಡ ಆ ಕಹಿಯ ಮಾತುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ, ಆಗ ಆರೋಗ್ಯವಂತರಾಗಿರುತ್ತೀರಿ. ಒಳ್ಳೆಯದು. ನಿಮಗಾಗಿ ಟೋಲಿ, ಮಯ್ಯ ಅವರಿಗೂ ಟೋಲಿ, ನಿಮಗೂ ಸಹ ಎಲ್ಲಾ ಮಕ್ಕಳಿಗೂ ಟೋಲಿ. ಇದನ್ನೇ ಕೊಡಬೇಕೆ? ಮಕ್ಕಳಿಗೆ ಬಾಳೆಹಣ್ಣುಗಳನ್ನು ಕೊಡುತ್ತಾ ಬಾಬಾ ಹೇಳಿದರು, ಇದು ಎಲ್ಲಾ ಮಕ್ಕಳಿಗೆ ಬೀಜವಿಲ್ಲದ ಹಣ್ಣು, ತಿನ್ನಿರಿ ಮತ್ತು ಚೆನ್ನಾಗಿರಿ. ಇನ್ನೊಂದು ಹಣ್ಣು, ವಾವ್, ಇದನ್ನು ಮಯ್ಯ ಅವರಿಗೆ ಕೊಡಿ. ಇದರಲ್ಲಿ ಅಂದ್ರೆ ಕ್ಯಾಮ್ರಾದಲ್ಲಿ ಎಲ್ಲರೂ ನೋಡುತ್ತಿದ್ದಾರಲ್ಲವೇ, ಇದರಲ್ಲಿಯೂ ನೋಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲರಿಗೂ ನೆನಪು ಮತ್ತು ಪ್ರೀತಿಗಳು. ಖುಷಿಯಾಗಿರಿ, ನಗುತ್ತಿರಿ, ಮುಗುಳ್ನಗುತ್ತಿರಿ ಮತ್ತು ಸದಾ ಕುಣಿಯುತ್ತೀರಿ. ಇಲ್ಲಿ ಚೆನ್ನಾಗಿ, ಇಲ್ಲಿ ಆತ್ಮದಲ್ಲಿ ಖುಷಿ ಇದ್ದರೆ, ಅಂದ್ರೆ ಆತ್ಮ ಚೆನ್ನಾಗಿದ್ರೆ, ಆತ್ಮದೊಳಗೆ ಖುಷಿ ಇದ್ರೆ ಮುಖ ಅರಳಿದಂತೆ ಕಾಣುತ್ತದೆ. ಒಳ್ಳೆಯದು. ಬರುತ್ತೇವೆ, ಮತ್ತೆ ಸಿಗೋಣ. ಓಂ ನಮಃ ಶಿವಾಯ.